ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಸುಕ್ರಿ ಬೊಮ್ಮನಹಳ್ಳಿ 8ನೇ ತರಗತಿಯ ಸುಕ್ರಿ ಬೊಮ್ಮನಹಳ್ಳಿ ಗದ್ಯ ಭಾಗವನ್ನು ಪರಿಚಯಿಸೋಣ. ಮೊದಲನೇದಾಗಿ ಅಭ್ಯಾಸ ಭಾಗವನ್ನು ತಿಳಿದುಕೊಳ್ಳೋಣ. ಪದಗಳ ಅರ್ಥ: ಅಚ್ಚರ, ಸ್ಥಿರ, ಅಚರ ಸ್ಟೇಬಲ್. ಒಕ್ಕಲ, ಮನೆತನ, ಬೇಸಾಯ ಫಾರ್ಮಿಂಗ್. ಗಣಿ, ಆಶ್ರಯಸ್ಥಾನ ಮೈನ್ ಶೆಲ್ಟರ್. ಚಣ್ಣ ಮಳೆ, ಜೋರಾದ ಮಳೆ ಹೆವಿ ರೈನ್. ಪಾರಂಪರಾಗತ, ಹಿಂದಿನವರಿಂದ ಬಂದಿರುವ ಹೆರಿಟೇಜ್, ಇಟ್ಸ್ ಕಮ್ ಫ್ರಮ್ ಆನ್ಸಿಯಂಟ್. ಬಂಜೇತನ, ಮಕ್ಕಳಾಗದಿರುವುದು ಇನ್ಫರ್ಟಿಲಿಟಿ. ಬುಡಕಟ್ಟು, ಮೂಲ ಜನಾಂಗ ಟ್ರೈಬ್. ಮುಂಚೂಣಿ, ಮುಂದಾಳತ್ವ, ನಾಯಕತ್ವ ಫ್ರಂಟ್ ಲೈನ್ ರೆಸ್ಪಾನ್ಸಿಬಿಲಿಟಿ. ಸುಗ್ಗಿ, ಧಾನ್ಯಗಳ ಕೊಯ್ಲಿನ ಕಾಲ ಹಾರ್ವೆಸ್ಟ್, ದ ಪೀರಿಯಡ್ ಆಫ್ ಹಾರ್ವೆಸ್ಟಿಂಗ್ ಗ್ರೈನ್ಸ್. ಹಯನಾಗು, ಸಮೃದ್ಧವಾಗು ಪ್ರಾಸ್ಪೆರಿಟಿ. ಹಾಳೆ, ಗದ್ದೆಯ ಸೀಳು ಕ್ಲೇವೇಜ್ ಆಫ್ ದಿ ಅಬ್ಡಾಮನ್. ಹೊಟ್ಟೆಪಾಡು, ಜೀವನೋಪಾಯ ಲೈವ್ಲಿಹುಡ್. ಸಿದ್ಧತೆ, ಅಣಿ ಪ್ರಿಪೇರ್ಡೆನ್ಸ್. ಗದ್ದೆ, ಜಮೀನು, ಬೇಸಾಯ ಭೂಮಿ ಅಗ್ರಿಕಲ್ಚರ್ ಲ್ಯಾಂಡ್. ಗವಿಯಗಳೆಲ್ಲ, ಕಾಡಿನ ಜೀವಿಗಳೆಲ್ಲ ವೈಲ್ಡ್ ಲೈಫ್. ಚರ, ಚಲಿಸು ಮೂವ್. ಪೂರ್ವಜರು, ವಂಶದ ಹಿರಿಯರು, ದ ಎಲ್ಡೆಸ್ಟ್ ಆಫ್ ದಿ ಫ್ಯಾಮಿಲಿ, ಆನ್ಸಿಯಂಟ್ ಆಲ್ಸೋ. ಭೇದೆ, ಬಿತ್ತನೆ, ಹದವಾದ ಕಾಲ. ಸೀಸನ್ ಫಾರ್ ಸೋಯಿಂಗ್ ಸೀಡ್. ಮಕ್ಕಿ, ಕತ್ತಿ, ಬೆಳೆ ಬೆಳೆದಿರುವ ಎತ್ತರದ ಭೂಮಿ. ಸೀಸನ್ ಫಾರ್ ಸೋಯಿಂಗ್ ಸೀಡ್ಸ್. ಬೇದೆ, ಬಿತ್ತನೆಗೆ ಹದವಾದ ಕಾಲ. ಸೀಸನ್ ಫಾರ್ ಸೋಯಿಂಗ್ ಸೀಡ್ಸ್. ಮಕ್ಕಿ, ಕತ್ತಿ, ಬೆಳೆ ಬೆಳೆದಿರುವ ಎತ್ತರದ ಭೂಮಿ. ದ ಹೈಯೆಸ್ಟ್ ಆಫ್ ಕ್ರಾಪಿಂಗ್ ಪ್ಲೇಸ್, ಹೈಟ್ ಆಫ್ ಕ್ರಾಪಿಂಗ್ ಪ್ಲೇಸ್. ಸೌದೆ, ಉರುವಲು ಕಟ್ಟಿಗೆ ಫೈರ್ವುಡ್. ಅನಿಸಿದೆ, ಬೀಳದೆ, ವಿತೌಟ್ ಫೆಲ್ಲಿಂಗ್. ಹಲ್ಗತ್ತಿ, ಹಲ್ಲುಗಳಿರುವ ಕತ್ತಿ. ಟೀತ್ಫುಲ್ ಸಾರ್ಡ್ ನೈಫ್. ಹೆಕ್ಕಿ, ಆರಿಸು ಚೂಸ್ ಸೆಲೆಕ್ಟ್. ಹುಯ್ಯಲೆ, ಸುರಿಯುವುದು ಪೌರಿಂಗ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮುಂದಿನ ಅಭ್ಯಾಸದಲ್ಲಿ ಕ್ವಶನ್ ಆನ್ಸರ್, ಆನ್ಲೈನ್ ಸೆಂಟೆನ್ಸ್. ಸುಕ್ರಿಯ ತಂದೆ ತಾಯಿಗಳ ಹೆಸರೇನು? ಸುಕ್ರಿ ಕೆ ಮಾ ಬಾಪ್ ಕೆ ನಾಮ್ ಕ್ಯಾ ಥಾ? ಸುಕ್ರಿಯ ತಂದೆ ತಾಯಿ ಹೆಸರು ದೇವಿ ಮತ್ತು ಸುಬ್ಬ. ಸುಕ್ರಿ ಕೆ ಬಾಪ್ ಕಾ ಮಾ ಬಾಪ್ ಕಾ ನಾಮ್ ದೇವಿ और ಸುಬ್ಬು. ಸುಕ್ರಿಯ ತಂದೆಯಲ್ಲಿದ್ದ ಜಾನಪದ ಕಲೆಗಳ್ಯಾವು? ಸುಕ್ರಿಯ ತಂದೆಯಲ್ಲಿದ್ದ ಜಾನಪದ ಕಲೆಗಳ್ಯಾವು? ಸುಕ್ರಿಯ ತಂದೆಯ ಗುಮಟೆ ವಾದ್ಯಗಾರಿಕೆಯನ್ನು, ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. सुक्री के बाप डूम चलाना यानी कि बजाने का और इंस्ट्रूमेंट वाद्यगारिके. सुग्गी, जब भी हार्वेस्टिंग पीरियड होता है, क्रॉप ग्रेन्स हार्वेस्टिंग पीरियड होता है, उस टाइम में नाचने का, डांस करने का सब आर्ट जानते थे. ಲೇಖಕರಿಗೆ ಸುಕ್ರಿ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು? ಲೇಖಕರಿಗೆ ಸುಕ್ರಿ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಕಟ್ಟಾಡೆ, ಕುಟ್ಟಾಡೆ, ಕಟ್ಟಿದ್ರೆ ಚೂಡಾಡೆ. ಕಟ್ಟಾಡೆ, ಕುಟ್ಟಾಡೆ, ಕಟ್ಟಿದ್ರೆ ಚೂಡಾಡೆ. राइटर को सुक्री जो ग्रास लंबा हुआ बहुत ही लेंथी ग्रास कौन सा था? लेखक
आपको सुक्री जो इंट्रोडक्शन करके दी, जो ग्रास है, कट्टाड़े कुट्टाड़े कट्टिद्रे चूड़ाड़े। ನಾಲ್ಕನೆಯ ಪ್ರಶ್ನೆ, ಸುಕ್ರಿ ಅವರಿಗೆ ದೊರೆತ ನಾಡಿನ ಅತ್ಯುನ್ನತ ಪ್ರಶಸ್ತಿ ಯಾವುದು? ಸುಕ್ರಿ ಅವರಿಗೆ ದೊರೆತ ನಾಡಿನ ಅತ್ಯುನ್ನತ ಪ್ರಶಸ್ತಿ ನಾಡೋಜ ಪ್ರಶಸ್ತಿ। सुक्री बमनहल्ली को जो मिला हुआ अवार्ड, बहुत ही हाईएस्ट अवार्ड, ऊंचा वाला अवार्ड कौन सा है? सुक्री को जो मिला हुआ ऊंचा वाला हाईएस्ट वाला अवार्ड नाडोज प्रशस्ति। ಸುಕ್ರಿ ಅವರಲ್ಲಿ ಫಿಫ್ತ್ ಒನ್ ಕ್ವಶನ್, ಸುಕ್ರಿ ಅವರಲ್ಲಿ ಕಾಣಬರುವ ವಿಶೇಷ ಗುಣ ಯಾವುದು? ಸುಕ್ರಿಯ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ. ಇವರು ಅದನ್ನು ಬಿಟ್ಟು ಬಿಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ. ಇದು ಇವರ ವಿಶೇಷ ಗುಣ. ही गॉट द एंसेंट से जो मिला हुआ, जो पूर्वजों से मिला हुआ उनका जो काम था, उसको वो फेंके बिना उसी को पकड़ के बहुत आगे बढ़ गए। ಸಿಕ್ಸ್ ಕ್ವಶನ್, ಸುಕ್ರಿ ಯಾವ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ? सुक्री किस कैस्ट में इसमें आते हैं? सुक्री हालक्की ಒಕ್ಕಲು ಜನಾಂಗಕ್ಕೆ ಸೇರಿದವರು. ಹಾಲಕ್ಕಿ ಒಕ್ಕಲು ಜನಾಂಗ, ಹಾಲಕ್ಕಿ ಫಾರ್ಮಿಂಗ್, ದಿಸ್ ಕ್ಯಾಸ್ಟ್ ಇಸ್ ಬಿಲಾಂಗ್ಸ್ ಟು ಸುಕ್ರಿ. ಈ ಕೆಳಗಿನ ಪ್ರಶ್ನೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸುಕ್ರಿ ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತಳು? ಸುಕ್ರಿ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಳಿ ಮೊಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಈ ರೀತಿ ಬಾಲ್ಯದಲ್ಲಿಯೇ ಸುಕ್ರಿ ಜನಪದ ಆಟಗಳನ್ನು ಕಲಿತಳು. सुक्री जब बचपन में, चाइल्डहुड में थी, वो अपने दोस्तों के साथ, सहेलियों के साथ काऊ डंग को कलेक्ट करने के लिए जाती थी. जब कलेक्ट करके आते थे, सुस्त नहीं होते थे, टायर्ड नहीं होते थे, तब उस काऊ डंग के बकेट को खेतों के फील्ड में रख के उधर ही खेत के फील्ड को ही एग्रीकल्चर फील्ड को ही प्ले ग्राउंड बना लेते थे. प्ले ग्राउंड बना के कणकट्टे आटा, बोले तो आंख बंद करके पकड़ने का गेम, इसी तरह बहुत सारे गेमों को खेलते थे. वही फ्लोक गेम का भी एक स्कूल हो जाता था. ये उनका चाइल्डहुड था. दूसरा क्वेश्चन, सेकेंड क्वेश्चन, ತಾರ್ಲೆ ಕುಣಿತದ ವಿಶೇಷವೇನು? ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಿಗತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟ ನರ್ತನವೇ ತಾರ್ಲೆ ಕುಣಿತ. ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನ ಜೀವನದ ಚಿತ್ರವಿದೆ. ಕೇಳುಗರಿಲ್ಲ ದಾಖಲಿಸುವವರಿಲ್ಲ. तारले डांस स्पेशलिस्टी क्या है? ये फुल नाइट में गाने वाला फ्लोक डांस है और डांस के साथ में फ्लोक गाना भी गाया जाता है.
और इस गाने को सुनने वाला और देखने रिकॉर्ड बनाने वाला कोई नहीं रहेगा। ಥರ್ಡ್ ಕ್ವಶನ್, ಸುಕ್ರಿ ಅವರಿಗೆ ಯಾವ ಯಾವ ಸೊಪ್ಪುಗಳ ಜ್ಞಾನವಿದೆ? ಚಿರಕಲ, ಅಚ್ಚೆರಿ, ಪೆಪೆ, ಸಗಡೆ, ಹಪ್ಸಗಡೆ, ಕುಚ್ಚುಮಾಲೆ, ಏಕನಾಯಕ, ಎಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಸುಕ್ರಿ ಅವರಿಗೆ ಇತ್ತು। सुक्री जी उनको किस किस लीव पत्ते का नॉलेज था? चिरकला, अड़चेरी, पेपे, सगड़े, हफ्सगड़े, कुच्चुमाले, एकनायक, एडकोली, बहुत सारे, इसी तरह बहुत सारे लीव्स का, पत्तों का नॉलेज सुक्री जी को था। ಸುಕ್ರಿ ಅವರು ನಾಲ್ಕನೇ ಪ್ರಶ್ನೆ, ಫೋರ್ತ್ ಕ್ವಶನ್, ಸುಕ್ರಿ ಅವರು ಪಾಲ್ಗೊಂಡ ಚಳವಳಿಗಳಾವು? ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿಯೇ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು। ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು। ಕೋಟೆಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳವಳಿಗಳಿಗೆ ಸುಕ್ರಿ ಅವರು ಕಲಾತಂಡ ಪಾಲ್ಗೊಂಡಿರುತ್ತಿತ್ತು। सुक्री जी किस किस चळवळी में भाग लिए? सुक्री जी फार्मरों के साथ चलते हुए कारवार तक चले जाते थे और ये सब सोशल लिस्ट के हिसाब से करते थे। और इस स्ट्राइक में कक्षा में सबसे आगे वही रहते थे, सुक्री जी रहते थे। और उसी तरह कोटेबावी स्ट्राइक, बुडकट्टू जिला चळवळी और साक्षरता आंदोलन, लिटरेचर आंदोलन और मद्यपान विरोधी, ड्रिंक्स, अल्कोहल बैन करने का, इस तरह के बहुत सारे स्ट्राइक में ये सबसे आगे रहते थे। इनका जो जनपद ग्रुप है सबसे आगे रहते। ಫಿಫ್ತ್ ಒನ್ ಕ್ವಶನ್, ಸುಕ್ರಿ ಅವರ ವೇಷಭೂಷಣ ಹೇಗಿರುತ್ತವೆ? ಸುಕ್ರಿ ಅವರ ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ, ಅಲ್ಲಿ ಹಾಲಕ್ಕಿ ಒಕ್ಕಲ ಗೇಟಿ ಶೈಲಿಯಲ್ಲಿ ಸೀರೆಯನ್ನುಟ್ಟಿರುತ್ತಾರೆ। दिस इज द ट्रेडिशनल ड्रेस ऑफ सुक्री बम्मनगौड़ा। ये सुक्री बम्मनगौड़ा का ट्रेडिशनल ड्रेस है। सुक्री का वेशभूषण, ड्रेस किस तरह रहता था? सुक्री का पूरे गले में मनकों का हार, बीड्स का हार रहता था और अंकोला के शैली में जो साड़ी पहना जाता था उसी तरह की साड़ी पहनी जाती थी। ಸುಕ್ರಿ ಅವರಿಗೆ ದೊರೆತ ಪ್ರಶಸ್ತಿಗಳ್ಯಾವು? ಸುಕ್ರಿ ಅವರಿಗೆ ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಸುಕ್ರಿ ಅವರಿಗೆ ದೊರೆಯಿತು। ಇವರಿಗೆ ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿಯು 2007ರಲ್ಲಿ ಒದಗಿತು। सुक्री जी को कौन सा अवार्ड मिला गया? सुक्री जी को कर्नाटक के बहुत ही हाईएस्ट, बहुत बड़े अवार्ड्स में यक्षगान अकादमी अवार्ड मिला गया, राज्योत्सव अवार्ड मिला गया, जानपद श्री प्रशस्ति भी मिला गया और जो कर्नाटक का बहुत बड़ा अवार्ड जो है नाडोज प्रशस्ति 2007 में इनको मिला गया। ಎಂಟು 10 वाक्यದಲ್ಲಿ ಉತ್ತರಿಸಿ। 8 से 10 लाइन में आंसर लिखना है। बिग क्वेश्चन आंसर। ಸುಕ್ರಿಯ ಜಾನಪದದ ಗಣಿ
आदुदु हेगे। जानपद जो अनएजुकेटेड होके भी स्कूल बिना गए भी जानपದ कैसे हासिल की. ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದರು. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿರಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಳಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಇಲ್ಲಿಯೇ ಸುಕ್ರಿಯವರು ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ನಿದ್ದರು. ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತವು. ಅಣಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದ್ದೆ ಬಂದ. ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ. सुक्री जी बचपन में स्कूल नहीं गए, फिर भी उन दोस्तों के साथ में काऊ डंग को कलेक्ट करते हुए उस काऊ डंग के बुट्टी को एग्रीकल्चर लैंड के बीच में लेके जाके रख के उधर ही एग्रीकल्चर लैंड को एक खेल का फील्ड बनाकर उधर ही खेल देते थे. आँख बंद करके पकड़ना, इसी तरह बहुत सारे गेमों को उधर ही खेलते थे. और तारले डांस जब बारिश नहीं आती तो जो करते हैं. और ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಬೀಜ ಬಿತ್ತುವಾಣಿ ಮಾಡಿಕೊಂಡಿರುವಾಗ ಮಳೆರಾಯ ಬಂದೇ ಬಂದ. जब भी गोबर डालते हैं. इस तरह का बहुत सारे गेम को खेला जाता था. इस तरह बहुत सारे गेमों को खेलते हुए अपनी बचपन में ही उस फ्लोक डांस और फ्लोक गानों को गाते गाते अपने हैबिट बना लिए थे. ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಆದ ದಿನ ತಮ್ಮೊಳಗೆ ಮಾತನಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ. ಹಾಡುತ್ತಾ ಕುಣಿಯುತ್ತಾರೆ. ಇವರು ಹಾಡುವ ಹಾಡುಗಳು ಕಾಡಿನ ಜೀವಿಗಳೊಂದಿಗೆ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ, ಮಳೆತ ಎಂದು ಹಾರೈಸುವ ಹಾಡೇ ತಾರ್ಲೆ. ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರವಿದೆ. ಕೇಳುಗರಿಲ್ಲ, ದಾಖಲಿಸುವರಿಲ್ಲ. ಈ ರೀತಿ ಸುಕ್ರಿ ಜನಪದ ಗಣಿಯಾದರು. उस छोटे छोटे विलेज के गांव के औरतें हाथ में बाहर आके फ्लोक डांस करते थे और गाते थे. और वाइल्ड लाइफ को पानी नहीं है पीने के लिए, ए बारिश तू बरसा बोल के इसी तरह बहुत सारे फ्लोक सॉन्ग गाकर गाने वाले को तारले सॉन्ग्स बोलते हैं, डांस बोलते हैं. इसी तरह बहुत सारे इसको रिकॉर्ड करने वाले नहीं है, सुनने वाले नहीं है. इसी तरह बहुत सारे फ्लोक डांस के माइंस गणी बोले तो स्टोर करने वाला, बहुत सारे जमा करके रखने. इसी तरह द बिग क्वेश्चन आंसर सेकेंड वन, ಸುಕ್ರಿಗೆ ಕಾಡಿನ ಸಸ್ಯಜ್ಞಾನ ಹೇಗೆ ದೊರೆಯಿತು? जो जंगल में जड़ी बूटी है इसका नॉलेज कैसे मिला सुक्री को? ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಜಲಜೀವಿಗಳ ಸಸ್ಯಾದಿ ಅಚರ ಜೀವ ವೈವಿಧ್ಯದ ಜ್ಞಾನನಿಧಿ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ದರು. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟಿ
ಈ ಮುಟ್ಟಿಯಲ್ಲೊಂದು ಚಿಕ್ಕಿ ಹಲ್ಗತ್ತಿ ಇವರ ಜೊತೆಯಲ್ಲಿರುತ್ತಿತ್ತು. ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೆಲಗಳಲ್ಲಿಯ ಮರಗಿಡಗಳು ಇವರಿಗೆ ಆಪ್ತವಾದವು. ಚಿರಕಾಲ ಹಚ್ಚೆರಿ, ಪೆಪೆ, ಸಗಡೆ, ಹಪ್ಪಗೆಡೆ, ಕುಚ್ಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗೆ ದೊರೆಯಿತು. सुक्री जी वाइल्ड लाइफ और जानवरों के बारे में और जड़ी बूटी के बारे में बहुत बड़ा नॉलेज ले लिए. जब उनके फादर ओडेयना बोले तो ओनर ऑफ दी एग्रीकल्चर लैंड, उसके खेती बाड़ी करने जाते थे. उसके साथ में माँ और उसके घर वाले पूरे जाते थे. उन्हीं के साथ में सुक्री भी 10 साल के थे एग्रीकल्चर लैंड को काम के लिए चले जाते थे. और उनके एक बुट्टी रहती थी, बुट्टी के साथ में एक छोटा सा नाइफ, दांत वाला नाइफ इनके साथ में रहता था. जब रास्ते में जाते जाते सभी पेड़ पौधों को अपना खास बना ले. इसमें चिरकाला, हच्चेरी, पेपे, सगड़े, हप्पगड़े, कुच्चुमाले, एकनायका, अडकोड़ी, बहुत सारे लीव्स के नॉलेज ले ली. ಇವರಿಗಾಯಿತು. ದೊಡ್ಡರಾದ ಮೇಲೆ ಸೌದೆ ತರುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಮರಮೊಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮೂಡಿಲು ತುಂಬಿದವು. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಸುಕ್ರಿ ಪ್ರತಿ ಗಿಡವೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. सुक्री जी इसी तरह थोड़ा बड़े होने के बाद में फायरवुड लाने के लिए जंगल की तरफ जाते थे. तो उसी तरह बहुत सारे उनको पेड़ पौधों की परिचय हो गई, नॉलेज मिल गया. इसी तरह बॉटनिकल और जानवरों के बारे में, मेडिसिन्स के बारे में उनका ज्ञान बहुत ही भंडार हो गया. ಸಂದರ್ಭದೊಡನೆ ವಿವರಿಸಿ. ಹೂ ಸೆಡ್ ದಿಸ್ ಟು ಹೂಮ್. ಈ ಬಯಲುಗಳೇ ಜನಪದ ಆಟಗಳ ತರಬೇತಿಯ ಶಾಲೆಗಳಾದವು. ಗದ್ಯದ ಹೆಸರು ಸುಕ್ರಿ ಬೊಮ್ಮನಗೌಡ, ಲೇಖಕಿ ಹೆಸರು ಶಾಂತಿನಾಯಕ. ಆರಿಸಿದ ಭಾಗ ಸುಕ್ರಿ ಬೊಮ್ಮನಗೌಡ. ಈ ಮೇಲಿನ ಮಾತನ್ನು ಲೇಖಕಿಯವರು ಸುಕ್ರಿಯರ ಬಾಲ್ಯದ ಬಗ್ಗೆ ತಿಳಿಸುವಾಗ ಹೇಳಿದ ಮಾತಾಗಿದೆ. ಸುಕ್ರಿ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನು ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ಅವರು ಆಡುವ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ये जो फील्ड एग्रीकल्चर फील्ड है वही जनपद प्ले ग्राउंड हो गया. लेसन का नाम सुक्री बम्मनगौड़ा और जो राइटर का नाम है शांति नायक. जो चॉइस किया गया है इस लेसन को सुक्री बम्मनगौड़ा के किताब से. ये जो लेखक की राइटर जो है
उनके बारे में सुनाते हुए, चाइल्डहुड के बारे में, सुक्री बम्मन गौड़ा के चाइल्डहुड के बारे में सुनाते हुए ये बात आई है। ये सेंटेंस ऊपर वाला सेंटेंस आया है। जब ये सुक्री जब चाइल्डहुड थी, छोटी थी, बच्चों के साथ में काउडंग कलेक्ट करने के लिए जाती थी फील्ड में, उस बुट्टी को रख के उधर ही फ्लोक डांस और बहुत सारे डांस और बहुत सारे गेम खेलते थे। उसी गेम के बारे में बोलते वक्त इस वाक्य आया है। ಸೆಕೆಂಡ್ ಒನ್, ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಗದ್ಯದ ಹೆಸರು ಸುಕ್ರಿ ಬೊಮ್ಮನಗೌಡ, ಲೇಖಕಿ ಹೆಸರು ಶಾಂತಿನಾಯಕ್, ಆರಿಸಿದ ಭಾಗ ಸುಕ್ರಿ ಬೊಮ್ಮನಗೌಡ. ಈ ಮೇಲಿನ ಮಾತನ್ನು ಲೇಖಕಿಯವರು ಓದುಗರಿಗೆ ಹೇಳಿದ ಮಾತಾಗಿದೆ. ಸುಕ್ರಿಯವರೊಡನೆ ಲೇಖಕಿಯವರು ಕಾಡಿನಲ್ಲಿ ಹೆಜ್ಜೆ ಹಾಕುತ್ತಿರುವಾಗ ಸುಕ್ರಿಯವರು ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಔಷಧಶಾಸ್ತ್ರ ಮುಂತಾದವುಗಳ ಬಗ್ಗೆ ಅವರಿಗೆ ಆದ ಜ್ಞಾನ ಕಂಡು ಲೇಖಕಿಯವರು ಈ ಮೇಲಿನ ಮಾತು ಹೇಳಿದ್ದಾರೆ. जनपद शास्त्र का जो भंडार है वो हमारे साथ में जा रहा है। ये वाक्य लेखकी जो पढ़ने वालों को बोली है। जब ये लेखकी द राइटर सुक्री के साथ में जा रही थी, वो एक्सप्लेनेशन एक एक जानवरों के बारे में, झाड़ पेड़ पौधों के बारे में और जो पेड़ पौधे से जो दवा आती है उसके बारे में बोल रहे, तो लेखकी शांति नायक ने इस वाक्य को कहा है। ಮೂರನೆಯ ಸಂದರ್ಭ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ. ಗದ್ಯದ ಹೆಸರು ಸುಕ್ರಿ ಬೊಮ್ಮನಗೌಡ, ಲೇಖಕಿ ಹೆಸರು ಶಾಂತಿನಾಯಕ್, ಆರಿಸಿದ ಭಾಗ ಸುಕ್ರಿ ಬೊಮ್ಮನಗೌಡ. ಈ ಮೇಲಿನ ಮಾತನ್ನು ಲೇಖಕಿಯವರು ಓದುಗರಿಗೆ ಹೇಳಿದ ಮಾತಾಗಿದೆ. ಸುಕ್ರಿಯವರು ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆ ಚೆನ್ನಾಗಿ ಬಲ್ಲರು. ಒಮ್ಮೆ ಲೇಖಕಿಯವರ ಜೊತೆ ಬಯಲಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 16 ಹೂ ತೆನೆಗಳನ್ನು ಕೊಯ್ದುಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. इस वाक्य को शांति नायक जो लेखक जो लिखे हैं पढ़ने वालों को बोले है। जब लेखक उस सुक्री बम्मनगौड़ा के साथ में जा रही थी तो बहुत बड़ा ग्रास उसको कट करके लाके उसके बारे में बोल रहे, तो ये वाक्य आया है, कट्टाड़े कुट्टाड़े कट्टिद्रे चूड़ाड़े बोल के। एक ग्रास का नाम है जो सुक्री बम्मनगौड़ा लेखकी को बोलती है, राइटर को बोलती है। हु इज़ द राइटर? शांति नायक इज़ द राइटर। ಚಳವಳಿಗಾರರಿಗೆ ಆನೆ ಬಲ ಬರುತ್ತದೆ. ಗದ್ಯದ ಹೆಸರು ಸುಕ್ರಿ ಬೊಮ್ಮನಗೌಡ, ಲೇಖಕಿ ಹೆಸರು ಶಾಂತಿನಾಯಕ್, ಆರಿಸಿದ ಭಾಗ ಸುಕ್ರಿ ಬೊಮ್ಮನಗೌಡ. ಈ ಮೇಲಿನ ಮಾತನ್ನು ಲೇಖಕಿಯವರು ಓದುಗರಿಗೆ ಹೇಳಿದ ಮಾತಾಗಿದೆ. ಸುಕ್ರಿಯವರು ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯನ್ನು ನಿಂತವರು. ಸುಕ್ರಿ ಚಳವಳಿಗೆ ಮುಂಚೂಣಿಯಲ್ಲಿದ್ದಾರೆಂದರೆ ಚಳವಳಿಗಾರರಿಗೆ ಆನೆ ಬಲ ಬರುತ್ತದೆ ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. ಚಳವಳಿಗಾರರಿಗೆ ಆನೆ ಬಲ बरुತ್ತದೆ. जब सुक्री बम्मनगौड़ा कौन से भी जिस स्ट्राइक में चळवळी में आगे चले जाते थे, उसके जो पीछे रहते थे उनको बहुत सारी
डेर धीर आ जाती थी। कि आने वाला बोले तो इधर जो ताकतवर जानवर है हाथी है उसकी उतनी ताकत आ जाती थी। बोलते वक्त लेखक की अपनी परिचय कराते वक्त इस वाक्य आया है। बम्बनगौड़ा की इंट्रोडक्शन कराते वक्त ये बात आई है। ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸುಸ್ತಾಗದ ನೋ ಸ್ಟ್ರೆಸ್ ಟ್ರೈನ್. ಸುಸ್ತು ಪ್ಲಸ್ ಆಗದ. ಕ್ರೀಡಾಂಗಣ ಕ್ರೀಡಾ ಪ್ಲಸ್ ಆಂಗಣ ಪ್ಲೇ ಗ್ರೌಂಡ್. ಕಣ್ಕಟ್ಟಾಟ आँख बंद करके क्लोज योर आइज. आँख बंद कर. कಣ್ಣು प्लस कट्टाಟ. हलगत्ती हल्लू प्लस कत्ती टीथ वाला नाइफ. ಕಾಲ್ನಡಿಗೆ ವಾಕಿಂಗ್ ಕಾಲಿನ ಪ್ಲಸ್ ನಡಿಗೆ. ಅತ್ಯುನ್ನತ ಅತಿ ಪ್ಲಸ್ ಉನ್ನತ ಹೈಯೆಸ್ಟ್ ऊंचा वाला ऊंचा अवार्ड अत्युन्नत बहुत ऊंचा. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಚರ ಅಚ್ಚರ. ಚರ ಮೂವೇಬಲ್ ಅಚ್ಚರ ಇಮ್ಮೂವೇಬಲ್. ನಾಲೆಡ್ಜ್ ಜ್ಞಾನ ನಾಲೆಡ್ಜ್ अज्ञान इलिटरेट इग्नोरेंस. ಕೆಡಕು खराब करना. ಒಳಿತು गुड अच्छा करना. सम्मान कॉम्प्लीमेंट. अपमान इंसल्ट अवमान भी होता है. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಓನ್ ವರ್ಡ್ಸ್. ಹೊಟ್ಟೆಪಾಡು ಜಗತ್ತಿನಲ್ಲಿ ಹೊಟ್ಟೆಪಾಡಿಗಾಗಿ ಹಲವಾರು ಜನರು ಹಲವು ವೇಷಗಳನ್ನು ಧರಿಸುತ್ತಾರೆ. रोज़ी रोटी के लिए बहुत सारे आदमी दूसरे दूसरे काम को ढूंढते हैं. ಆಪ್ತವಾಗು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ನನಗೆ ಬಹಳ ಆಪ್ತವಾದ ಕಾವ್ಯ ಎನಿಸಿದೆ. जो डी वी जी लिखे हैं जो मंकुतिम्मा वो आप्ता मीन क्लोज बहुत ही क्लोज होने वाला. नियर ಅಪೂರ್ವ ದಾಂಡೇಲಿ ಅರಣ್ಯದಲ್ಲಿ ಅಪೂರ್ವವಾದ वन्य राशि ಇದೆ. दांडेली फॉरेस्ट में बहुत सारे वाइल्ड लाइफ है. ज्ञान निधि ನಾಲೆಡ್ಜ್. ಜ್ಞಾನಪೀಠ ಪುರಸ್ಕಾರ ನಮ್ಮ ನಾಡಿನ ಜ್ಞಾನ ನಿಧಿಗಳಾಗಿದ್ದಾರೆ. ಪರಂಪರಾಗತ ಗಾದೆ ಮಾತುಗಳು ಪಾರಂಪರಾಗತವಾಗಿ ಬಂದ ಅನುಭವದ ಮಾತುಗಳಾಗಿದೆ. ಆನೆ ಬಲ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ಆಗಮನದಿಂದ ಪಾಂಡವರಿಗೆ ಆನೆ ಬಲ ಬಂದಂತಾಯಿತು. ಕೆಳಗಿನ ತತ್ಸಮ ತತ್ವ ಬರೆಯಿರಿ. ಸಾಲೆ ಶಾಲೆ. ಜ್ಞಾನ ಜ್ಞಾನ. ಅಕ್ಷರ ಅಕ್ಕರ. ಮುಖ ಮೊಗ. ಪಕ್ಷಿ ಹಕ್ಕಿ. ಕೆಳಗಿನ ಮಾದರಿಯಂತೆ 10 ಪದಗಳನ್ನು ಬರೆಯಿರಿ. ಓಲೆ ಪ್ಲಸ್ ಗಾರ ಓಲೆಗಾರ पोस्टमैन. नाट्य प्लस गारा नाट्यगार डांस करने वाला. नटने प्लस गारा नटनेगारा एक्टिंग करने वाला. ओटा प्लस गारा ओटागारा रनिंग रेस से ओटागारा बोलते भाग रनिंग रनर. मातु प्लस गारा मातु बात करने वाला. कणी प्लस गारा कणीगारा. नोटा प्लस गारा नोटागारा देखने वाला. माटा प्लस गारा माटागारा ब्लैक जादू. आट प्लस गारा आटागारा खेलने वाला. भाषण प्लस गारा भाषणगारा स्पीच करने वाला. ये सारे आई थिंक यू आर अंडरस्टैंड दिस एक्सरसाइज भाषाभ्यास. थैंक यू सो मच फॉर वॉचिंग दिस वीडियोस.